ಇದನ್ನ ಈಗ ವಿಡಿಯೋ ಮಾಡ್ತಿರುವವರು, ಈಗ ಚರ್ಚೆ ಮಾಡ್ತಿರುವವರು ಯಾಕೆ ಪ್ರಶ್ನೆ ಮಾಡಿಲ್ಲ, ಯಾಕೆ ಪ್ರಶ್ನೆ ಮಾಡ್ತಿಲ್ಲ? ಪಾಯಿಂಟ್ ನಂಬರ್ 1. ಹಾಗೇನೆ ಕೋರ್ಟ್ ಅಲ್ಲಿ ಒಂದು ವೇಳೆ ನನಗೆ ಬ್ರೈನ್ ಮ್ಯಾಪಿಂಗ್ ಬೇಡ ಅಂತಂದ್ರೆ ಅಲ್ಲಿ ಮತ್ತೊಂದು ಅವಕಾಶಗಳಿರುತ್ತೆ, ಫೊರೆನ್ಸಿಕಲ್ ಸೈಕಲಾಜಿಕಲ್ ಅಸೆಸ್ಮೆಂಟ್ ಅಂತೇಳಿ ಮಾಡ್ತಾರೆ. ಮತ್ತೊಂದು ಮೇಜರ್ ಡಾಕ್ಯುಮೆಂಟ್ ಸಂತೋಷ್ ರಾವ್ ವೈದ್ಯಕೀಯ ವರದಿ. ಸಂತೋಷ್ ರಾವ್ ಮೇಲೆ ಆರೋಪ ಬಂದಾಗ ಆತನ ಆರೋಗ್ಯವನ್ನು ತಪಾಸಣೆ ಮಾಡ್ತಾರೆ. ಆತನ ಮೈ ಮೇಲೆ ಎಲ್ಲೆಲ್ಲಿ ಗಾಯ ಆಗಿತ್ತು ಅಥವಾ ಆತ ಏನಾದ್ರೂ ಭಾಗಿ ಆಗಿದ್ದ ಅನ್ನೋದಾದ್ರೆ ಅದಕ್ಕೆ ಪೂರಕವಾದಂತ ಕೆಲ ಸಾಕ್ಷಿಗಳು, ಅದು ಮೆಡಿಕಲ್ ರಿಪೋರ್ಟ್ ಇದೆಯಲ್ಲ, ಆ ವೈದ್ಯಕೀಯ ಪರೀಕ್ಷೆ ನೋಡಿ. ಸಂತೋಷ್ ರಾವ್ಗೆ ವೈದ್ಯಕೀಯ ಪರೀಕ್ಷೆಯನ್ನು ಮಾಡ್ತಾರೆ. ಮೆಡಿಕಲ್ ರಿಪೋರ್ಟ್ ನಲ್ಲಿ ಮಹತ್ವದ ಅಂಶ ಪತ್ತೆಯಾಗುತ್ತೆ. ಸಂತೋಷ್ ರಾವ್ ಮೈ ಮೇಲೆ ಗಾಯದ ಗುರುತುಗಳಿರೋದು ಪತ್ತೆಯಾಗುತ್ತೆ. ಫೊರೆನ್ಸಿಕ್ ಮೆಡಿಸಿನ್ ವಿಭಾಗದಿಂದ ಇಂಥದ್ದೊಂದು ವರದಿ ಬರುತ್ತೆ. ಸಂತೋಷ್ ಮೈ ಮೇಲಿನ ಗಾಯದ ಬಗ್ಗೆ ಫೊರೆನ್ಸಿಕ್ ವರದಿ ಬರುತ್ತೆ. ಎಸ್, ಸಂತೋಷ್ ರಾವ್ ಮೈ ಮೇಲೆ ಗಾಯದ ಗುರುತುಗಳಿತ್ತು. ಎಷ್ಟಿತ್ತು, ಎಲ್ಲಿತ್ತು ಅನ್ನೋದನ್ನ ನಾವು ವಿತ್ ಡಾಕ್ಯುಮೆಂಟ್ ನಿಮ್ ಮುಂದೆ ಎಕ್ಸ್ಪೋಸ್ ಮಾಡ್ತಾ ಇದೀವಿ. ಬಗ್ಗೆ ವೀಕ್ಷಕರೇ, ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಇದು ಪರ ವಿರೋಧ ಪ್ರಶ್ನೆ ಅಲ್ಲ. ರಿಪಬ್ಲಿಕ್ ಕನ್ನಡ ಮೊಟ್ಟ ಮೊದಲ ಬಾರಿಗೆ ಆ ಒಂದು ವಿಡಿಯೋ ರಿಲೀಸ್ ಆದಾಗ ಗಿರೀಶ್ ಮಟ್ಟಣ್ಣನವರ್ ಅವರ ಸಂಪೂರ್ಣ ಅವರು ಹೇಳಿದ್ದನ್ನ ಆನರ್ ಮಾಡಿದ್ದು ರಿಪಬ್ಲಿಕ್ ಕನ್ನಡ. ಅವರೇನ್ ಹೇಳ್ತಾರೆ, ಇವರೇನ್ ಹೇಳ್ತಾರೆ, ಎಲ್ಲವನ್ನ ಕೇಳಿದ ನಂತರ ನಾನು ಮತ್ತೊಮ್ಮೆ ನಿಮಗೆ ಹೇಳ್ತಾ ಇದ್ದೀನಿ, ನಮಗೆ ಒಂದು ಮಿದುಳು ಅಂತಿರುತ್ತೆ, ನಾವು ಆಲೋಚನೆ ಮಾಡಬೇಕು ಅಂತ. ಇಲ್ಲಿ ಒಂದಂತೂ ಸತ್ಯ, ಅದರ ಮಿಡ್ಲಲ್ಲಿ ಒಂದು ಮಾತನ್ನು ಹೇಳ್ಬಿಡ್ತೀನಿ. ಯಾವುದೇ ಕಾರಣಕ್ಕೂ ಸೌಜನ್ಯ ಅವರಿಗೆ ಮಗಳು, ತಂಗಿ, ಸಹೋದರಿ ಸೌಜನ್ಯಗೆ ನ್ಯಾಯ ದೊರಕಿಸಿಕೊಡಬೇಕು. ಆಕೆಯನ್ನ ಅತ್ಯಾಚಾರ ಮಾಡಿದವರು, ಹತ್ಯೆ ಮಾಡಿದವರಿಗೆ ಶಿಕ್ಷೆ ಆಗಲೇಬೇಕು. ಅದರಲ್ಲಿ ಎರಡು ಮಾತಿಲ್ಲ. ಅದು ಆ ಕಡೆಯವರಾಗಿರಬಹುದು, ಈ ಕಡೆ ಆಗಿರಬಹುದು, ಕೊನೆಗೆ ಏನು ಮಾಡಬೇಕು ಅನ್ನೋದು ವೆರಿ ಇಂಪಾರ್ಟೆಂಟ್. ಆ ಕಾರಣಕ್ಕಾಗಿ ಹಿಂದೂಗಳ ಆರಾಧ್ಯ ಕ್ಷೇತ್ರವಾದಂತಹ ಧರ್ಮಸ್ಥಳದ ಬಗ್ಗೆ ಆಗಲಿ, ಮಂಜುನಾಥನ ಬಗ್ಗೆ ಆಗಲಿ, ಅಥವಾ ಧರ್ಮಸ್ಥಳ ಧರ್ಮಾಧಿಕಾರಿ ವೀರೇಂದ್ರ ಹೆಗ್ಗಡೆ ಅವರ ಬಗ್ಗೆ ಆಗಲಿ, ಪುಂಖಾನುಪುಂಖವಾಗಿ ಕಥೆಗಳನ್ನು ಕಟ್ಟಿ ಟಾರ್ಗೆಟ್ ಮಾಡುವಂಥದ್ದನ್ನ ಯಾವುದೇ ಕಾರಣಕ್ಕೂ ಕ್ಷಮಿಸಲಾಗುವುದಿಲ್ಲ, ಕ್ಷಮಿಸಬಾರದು. ಆಮೇಲೆ ಜೈನರು, ಹಿಂದೂಗಳು ಈ ಎಲ್ಲ ವಿಚಾರಗಳ ಬಗ್ಗೆ ನೀವು ತುಂಬಾ ತಲೆ ಕೆಡಿಸಿಕೊಳ್ಳುವಂತ ಅಗತ್ಯ ಇಲ್ಲ. ವಿಕಿಪೀಡಿಯಾದಲ್ಲಿ ಹೋಗಿ ನೋಡಿದ್ರೆ ಅದರ ಕಥೆನೇ ಇದೆ. ಧರ್ಮಸ್ಥಳ ಕ್ಷೇತ್ರ ಮಹಾತ್ಮೆ ಯಕ್ಷಗಾನ ನೋಡಿದ್ರೆ ನಿಮಗೆ ಅದು ಗೊತ್ತಾಗುತ್ತೆ. ಆಮೇಲೆ ಅದು ಎಲ್ರಿಗೂ ಗೊತ್ತಿರುವಂತಹ ವಿಚಾರ. ಈಗ ನೇರವಾಗಿ ದಿನೇಶ್ ಅವರಿದ್ದಾರೆ, ವಿಧಿವಿಜ್ಞಾನ ತಜ್ಞ ದಿನೇಶ್ ಅವರಿದ್ದಾರೆ, ಮತ್ತು ವಸಂತ್ ಗಿಳಿಯಾರ್ ಹಿರಿಯ ಪತ್ರಕರ್ತರು ಕೂಡ ಇದ್ದಾರೆ. ಮೊದಲನೇ ವಿಡಿಯೋ ಬಂದ ನಂತರ ಅದಕ್ಕೆ ಕೌಂಟರ್ ಆಗಿ ಮೊದಲನೇ ವಿಡಿಯೋ ಬಂದಾಗ ಗಿರೀಶ್ ಮಟ್ಟಣ್ಣನವರನ್ನು ಮಾತಾಡಿಸಿದ್ ನಾವು. ಈಗ ಎರಡನೇ ವಿಡಿಯೋ ಬಂದಾಗ ವಸಂತ್ ಗಿಳಿಯಾರ್ ಅವರನ್ನು ಮಾತಾಡಿಸ್ತಾ ಇರೋದು ಕೂಡ ನಾವು. ಅದಕ್ಕಿಂತ ಮೊದಲು ದಿನೇಶ್ ಅವರ ಬಳಿಗೆ ಹೋಗ್ತೀನಿ ನಾನು. ವಿಧಿವಿಜ್ಞಾನ ತಜ್ಞರು ಡಾಕ್ಟರ್ ದಿನೇಶ್ ಸರ್, ನಮಸ್ತೆ. ನಮಸ್ಕಾರ. ಹೇಳಿ ಸರ್. ದಿನೇಶ್ ಅವರೇ, ನಿಮ್ಮ ಮಾತುಗಳು ಇಡೀ ಕರ್ನಾಟಕದಲ್ಲಿ ಒಂದು ರೀತಿಯಲ್ಲಿ ಸಂಚಲನ ಸೃಷ್ಟಿ ಮಾಡಿದೆ. ಯಾಕಂದ್ರೆ ಈ ವಿಚಾರ ಅಂತಲ್ಲ, ಬೇರೆ ಬೇರೆ ವಿಚಾರಗಳ ಬಗ್ಗೆ ನೀವು ಮಾತಾಡಿದಾಗಲೂ ಕೂಡ ಅಷ್ಟೇ. ನೀವು ಸ್ಟಡಿ ಮಾಡಿದಂತ ರೀತಿಯಲ್ಲಿ ಲೋಪದೋಷಗಳು ಎಲ್ಲ ಆಯ್ತು ಅಂತ ನಿಮಗನ್ಸುತ್ತೆ? ನೋಡಿ ಜಯಪ್ರಕಾಶ್ ಅವರೇ, ನೀವು ಮೊದಲೇ ಒಂದು ಮಾತು ಹೇಳಿದ್ರಿ, ದಟ್ ಸಂತೋಷ್ ರಾವ್ ಹ್ಯಾಸ್ ಬಿನ್ ಅಕ್ವಿಟೆಡ್ ಡ್ಯೂ ಟು ಲ್ಯಾಕ್ ಆಫ್ ಎವಿಡೆನ್ಸ್ ಅಂತ. ಸೊ ಈಸ್ ನಾಟ್ ಬೀನ್ ಪ್ರೂವ್ಡ್ ಇನ್ನಸೆಂಟ್ ಆರ್ ಗಿಲ್ಟಿ ಅಂತ ಪ್ರೂವ್ ಮಾಡ್ಲಿಕ್ಕೆ ಎವಿಡೆನ್ಸ್ ಇಲ್ಲ. ಆ ಆಧಾರದಿಂದ ಅವನ್ನ ಅಕ್ವಿಟ್ ಮಾಡಿದಾರೆ ಅಂತ ನೀವು ಮೊದಲೇ ಹೇಳಿದ್ದೆ. ದಟ್ ಇಸ್ ದ ರೂಲಿಂಗ್ ಆಫ್ ದ ಕೋರ್ಟ್. ಅಂದ್ರೆ ಇಲ್ಲಿ ಅದೇ ಕರೆಕ್ಟ್. ಸೊ ಇದರ ಆಧಾರದ ಮೇಲೆ ಹೇಳ್ಬೇಕಂದ್ರೆ, ಒನ್ಸ್ ಹಿ ಹಸ್ ಬೀನ್ ಎ ಸಸ್ಪೆಕ್ಟ್, ಈ ಸಸ್ಪೆಕ್ಟ್ ಆಧಾರದ್ರಿಂದ ಅವರಿಗೆ ಅಕ್ಯೂಸ್ಡ್ ಆಗಿ ಪರಿವರ್ತನೆ ಮಾಡಲಿಕ್ಕೆ, ಟು ರಿಲೇಟ್ ಹಿಮ್ ಟು ದ ವಿಕ್ಟಿಮ್, ಟು ರಿಲೇಟ್ ಹಿಮ್ ಟು ದ ಸೀನ್ ಆಫ್ ಕ್ರೈಮ್, ಇದಕ್ಕೆ ಬೇಕಾಗಿರ್ತಕ್ಕಂಥ ಸಾಕ್ಷ್ಯಗಳು ಒದಗಿಸುವಲ್ಲಿ ವಿಫಲ ಆಗಿದೆ ಹೊರತು ಇವನು ನಿರಪರಾಧಿ ಅಂತ ಹೇಳಲಿಕ್ಕೆ ಯಾವ ಆಧಾರನೂ ಇಲ್ಲ. ಸೊ ದಟ್ ಈಸ್ ವಾಟ್. ಈಗ ವಿಡಿಯೋ ಮಾಡ್ತಿರುವವರು, ಈಗ ಚರ್ಚೆ ಮಾಡ್ತಿರುವವರು ಯಾಕೆ ಪ್ರಶ್ನೆ ಮಾಡಿಲ್ಲ, ಯಾಕೆ ಪ್ರಶ್ನೆ ಮಾಡ್ತಿಲ್ಲ? ಪಾಯಿಂಟ್ ನಂಬರ್ 1. ಹಾಗೇನೆ ಕೋರ್ಟ್ ಅಲ್ಲಿ ಒಂದು ವೇಳೆ ನನಗೆ ಬ್ರೈನ್ ಮ್ಯಾಪಿಂಗ್ ಬೇಡ ಅಂತಂದ್ರೆ ಅಲ್ಲಿ ಮತ್ತೊಂದು ಅವಕಾಶಗಳಿರುತ್ತೆ, ಫೊರೆನ್ಸಿಕಲ್ ಸೈಕಲಾಜಿಕಲ್ ಅಸೆಸ್ಮೆಂಟ್ ಅಂತೇಳಿ ಮಾಡ್ತಾರೆ. ಮತ್ತೊಂದು ಮೇಜರ್ ಡಾಕ್ಯುಮೆಂಟ್
ಸಂತೋಷ್ ರಾವ್ ವೈದ್ಯಕೀಯ ವರದಿ. ಸಂತೋಷ್ ರಾವ್ ಮೇಲೆ ಆರೋಪ ಬಂದಾಗ ಆತನ ಆರೋಗ್ಯವನ್ನು ತಪಾಸಣೆ ಮಾಡ್ತಾರೆ. ಆತನ ಮೈ ಮೇಲೆ ಎಲ್ಲೆಲ್ಲಿ ಗಾಯ ಆಗಿತ್ತು ಅಥವಾ ಆತ ಏನಾದ್ರೂ ಆಗಿದ್ದ ಅನ್ನೋದಾದ್ರೆ ಅದಕ್ಕೆ ಪೂರಕವಾದಂತ ಕೆಲ ಸಾಕ್ಷಿಗಳು, ಅದು ಮೆಡಿಕಲ್ ರಿಪೋರ್ಟ್ ಇದೆಯಲ್ಲ, ಆ ವೈದ್ಯಕೀಯ ಪರೀಕ್ಷೆ ನೋಡಿ. ಸಂತೋಷ್ ರಾವ್ಗೆ ವೈದ್ಯಕೀಯ ಪರೀಕ್ಷೆಯನ್ನು ಮಾಡ್ತಾರೆ. ಮೆಡಿಕಲ್ ರಿಪೋರ್ಟ್ ನಲ್ಲಿ ಮಹತ್ವದ ಅಂಶ ಪತ್ತೆಯಾಗುತ್ತೆ. ಸಂತೋಷ್ ರಾವ್ ಮೈ ಮೇಲೆ ಗಾಯದ ಗುರುತುಗಳಿರೋದು ಪತ್ತೆಯಾಗುತ್ತೆ. ಫೊರೆನ್ಸಿಕ್ ಮೆಡಿಸಿನ್ ವಿಭಾಗದಿಂದ ಇಂಥದ್ದೊಂದು ವರದಿ ಬರುತ್ತೆ. ಸಂತೋಷ್ ಮೈ ಮೇಲಿನ ಗಾಯದ ಬಗ್ಗೆ ಫೊರೆನ್ಸಿಕ್ ವರದಿ ಬರುತ್ತೆ. ಎಸ್, ಸಂತೋಷ್ ರಾವ್ ಮೈ ಮೇಲೆ ಗಾಯದ ಗುರುತುಗಳಿತ್ತು. ಎಷ್ಟಿತ್ತು, ಎಲ್ಲಿತ್ತು ಅನ್ನೋದನ್ನ ನಾವು ವಿತ್ ಡಾಕ್ಯುಮೆಂಟ್ ನಿಮ್ ಮುಂದೆ ಎಕ್ಸ್ಪೋಸ್ ಮಾಡ್ತಾ ಇದೀವಿ. ಓಕೆ ವೀಕ್ಷಕರೇ, ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಇದು ಪರ ವಿರೋಧ ಪ್ರಶ್ನೆ ಅಲ್ಲ. ರಿಪಬ್ಲಿಕನ್ನ ಮೊಟ್ಟ ಮೊದಲ ಬಾರಿಗೆ ಆ ಒಂದು ವಿಡಿಯೋ ರಿಲೀಸ್ ಆದಾಗ ಗಿರೀಶ್ ಮಟ್ಟಣ್ಣನವರ್ ಅವರ ಸಂಪೂರ್ಣ ಅವರು ಹೇಳಿದ್ದನ್ನ ಆನ್ ಏರ್ ಮಾಡಿದ್ದು ರಿಪಬ್ಲಿಕ್ ಅಲ್ಲ. ಅವರೇನ್ ಹೇಳ್ತಾರೆ, ಇವರೇನ್ ಹೇಳ್ತಾರೆ, ಎಲ್ಲವನ್ನ ಕೇಳಿದ ನಂತರ ನಾನು ಮತ್ತೊಮ್ಮೆ ನಿಮಗೆ ಹೇಳ್ತಾ ಇದ್ದೀನಿ, ನಮಗೆ ಒಂದು ಮಿದುಳು ಅಂತಿರುತ್ತೆ, ನಾವು ಆಲೋಚನೆ ಮಾಡಬೇಕು ಅಂತ. ಇಲ್ಲಿ ಒಂದಂತೂ ಸತ್ಯ, ಅದರ ಮಿಡ್ಲಲ್ಲಿ ಒಂದು ಮಾತನ್ನು ಹೇಳ್ಬಿಡ್ತೀನಿ. ಯಾವುದೇ ಕಾರಣಕ್ಕೂ ಸೌಜನ್ಯ ಅವರಿಗೆ ಮಗಳು, ತಂಗಿ, ಸಹೋದರಿ ಸೌಜನ್ಯಗೆ ನ್ಯಾಯ ದೊರಕಿಸಿಕೊಡಬೇಕು. ಆಕೆಯನ್ನ ಅತ್ಯಾಚಾರ ಮಾಡಿದವರು, ಹತ್ಯೆ ಮಾಡಿದವರಿಗೆ ಶಿಕ್ಷೆ ಆಗಲೇಬೇಕು. ಅದರಲ್ಲಿ ಎರಡು ಮಾತಿಲ್ಲ. ಅದು ಆ ಕಡೆಯವರಾಗಿರಬಹುದು, ಈ ಕಡೆ ಆಗಿರಬಹುದು, ಕೊನೆಗೆ ಏನು ಮಾಡಬೇಕು ಅನ್ನೋದು ವೆರಿ ಇಂಪಾರ್ಟೆಂಟ್. ಆ ಕಾರಣಕ್ಕಾಗಿ ಹಿಂದೂಗಳ ಆರಾಧ್ಯ ಕ್ಷೇತ್ರವಾದಂತಹ ಧರ್ಮಸ್ಥಳದ ಬಗ್ಗೆ ಆಗಲಿ, ಮಂಜುನಾಥನ ಬಗ್ಗೆ ಆಗಲಿ, ಅಥವಾ ಧರ್ಮಸ್ಥಳ ಧರ್ಮಾಧಿಕಾರಿ ವೀರೇಂದ್ರ ಹೆಗಡೆ ಅವರ ಬಗ್ಗೆ ಆಗಲಿ, ಪುಂಖಾನುಪುಂಖವಾಗಿ ಕಥೆಗಳನ್ನ ಕಟ್ಟಿ ಟಾರ್ಗೆಟ್ ಮಾಡುವಂತದ್ದನ್ನ ಯಾವುದೇ ಕಾರಣಕ್ಕೂ ಕ್ಷಮಿಸಲಾಗುವುದಿಲ್ಲ, ಕ್ಷಮಿಸಬಾರದು. ಆಮೇಲೆ ಜೈನರು, ಹಿಂದೂಗಳು ಈ ಎಲ್ಲಾ ವಿಚಾರಗಳ ಬಗ್ಗೆ ನೀವು ತುಂಬಾ ತಲೆ ಕೆಡಿಸಿಕೊಳ್ಳುವಂತ ಅಗತ್ಯ ಇಲ್ಲ. ವಿಕಿಪೀಡಿಯಾದಲ್ಲಿ ಹೋಗಿ ನೋಡಿದ್ರೆ ಅದರ ಕಥೆನೇ ಇದೆ. ಧರ್ಮಸ್ಥಳ ಕ್ಷೇತ್ರ ಮಹಾತ್ಮೆ ಯಕ್ಷಗಾನ ನೋಡಿದ್ರೆ ನಿಮಗೆ ಅದು ಗೊತ್ತಾಗುತ್ತೆ. ಆಮೇಲೆ ಅದು ಎಲ್ರಿಗೂ ಗೊತ್ತಿರುವಂತಹ ವಿಚಾರ. ಈಗ ನೇರವಾಗಿ ದಿನೇಶ್ ಅವರಿದ್ದಾರೆ, ವಿಧಿವಿಜ್ಞಾನ ತಜ್ಞ ದಿನೇಶ್ ಅವರಿದ್ದಾರೆ, ಮತ್ತು ವಸಂತ್ ಗಿಳಿಯಾರ್ ಹಿರಿಯ ಪತ್ರಕರ್ತರು ಕೂಡ ಇದ್ದಾರೆ. ಮೊದಲನೇ ವಿಡಿಯೋ ಬಂದ ನಂತರ ಅದಕ್ಕೆ ಕೌಂಟರ್ ಆಗಿ, ಮೊದಲನೇ ವಿಡಿಯೋ ಬಂದಾಗ ಗಿರೀಶ್ ಮಟ್ಟಣ್ಣನವರನ್ನ ಮಾತಾಡಿಸಿದ್ ನಾವು, ಈಗ ಎರಡನೇ ವಿಡಿಯೋ ಬಂದಾಗ ವಸಂತ್ ಗಿಳಿಯಾರ್ ಅವರನ್ನು ಮಾತಾಡ್ತಾ ಇರೋದು ಕೂಡ ನಾವು. ಅದಕ್ಕಿಂತ ಮೊದಲು ದಿನೇಶ್ ಅವರ ಬಳಿಗೆ ಹೋಗ್ತೀನಿ ನಾನು. ವಿಧಿವಿಜ್ಞಾನ ತಜ್ಞರು ಡಾಕ್ಟರ್ ದಿನೇಶ್ ಸರ್, ನಮಸ್ತೆ. ನಮಸ್ಕಾರ ಹೇಳಿ ಸರ್. ದಿನೇಶ್ ಅವರೇ, ನಿಮ್ಮ ಮಾತುಗಳು ಇಡೀ ಕರ್ನಾಟಕದಲ್ಲಿ ಒಂದು ರೀತಿಯಲ್ಲಿ ಸಂಚಲನ ಸೃಷ್ಟಿ ಮಾಡಿದೆ. ಯಾಕಂದ್ರೆ ಈ ವಿಚಾರ ಅಂತಲ್ಲ, ಬೇರೆ ಬೇರೆ ವಿಚಾರಗಳ ಬಗ್ಗೆ ನೀವು ಮಾತಾಡಿದಾಗಲೂ ಕೂಡ ಅಷ್ಟೇ. ನೀವು ಸ್ಟಡಿ ಮಾಡಿದಂತ ರೀತಿಯಲ್ಲಿ ಲೋಪದೋಷಗಳು ಎಲ್ಲ ಆಯ್ತು ಅಂತ ನಿಮಗೆ ಅನ್ಸುತ್ತೆ? ನೋಡಿ ಜಯಪ್ರಕಾಶ್ ಅವರೇ, ನೀವು ಮೊದಲೇ ಒಂದು ಮಾತು ಹೇಳಿದ್ರಿ, ದಟ್ ಸಂತೋಷ್ ರಾವ್ ಹ್ಯಾಸ್ ಬಿನ್ ಅಕ್ವಿಟೆಡ್ ಡ್ಯೂ ಟು ಲ್ಯಾಕ್ ಆಫ್ ಎವಿಡೆನ್ಸ್ ಅಂತ. ಸೊ ಈಸ್ ನಾಟ್ ಬೀನ್ ಪ್ರೂವ್ಡ್ ಇನ್ನಸೆಂಟ್ ಆರ್ ಗಿಲ್ಟಿ ಅಂತ ಪ್ರೂವ್ ಮಾಡ್ಲಿಕ್ಕೆ ಎವಿಡೆನ್ಸ್ ಇಲ್ಲ. ಆ ಆಧಾರದಿಂದ ಅವನ್ನ ಅಕ್ವಿಟ್ ಮಾಡಿದಾರೆ ಅಂತ ನೀವು ಮೊದಲೇ ಹೇಳಿದ್ದು. ದಟ್ ಇಸ್ ದ ರೂಲಿಂಗ್ ಆಫ್ ದ ಕೋರ್ಟ್. ಅಂದ್ರೆ ಇಲ್ಲಿ ಅದೇ ಕರೆಕ್ಟ್. ಸೊ ಇದರ ಆಧಾರದ ಮೇಲೆ ಹೇಳ್ಬೇಕಂದ್ರೆ, ಒನ್ಸ್ ಹಿ ಹಸ್ ಬೀನ್ ಎ ಸಸ್ಪೆಕ್ಟ್, ಈ ಸಸ್ಪೆಕ್ಟ್ ಆಧಾರದ್ರಿಂದ ಅವ್ರಿಗೆ ಅಕ್ಯೂಸ್ಡ್ ಆಗಿ ಪರಿವರ್ತನೆ ಮಾಡಲಿಕ್ಕೆ, ಟು ರಿಲೇಟ್ ಹಿಮ್ ಟು ದ ವಿಕ್ಟಿಮ್, ಟು ರಿಲೇಟ್ ಹಿಮ್ ಟು ದ ಸೀನ್ ಆಫ್ ಕ್ರೈಮ್, ಇದಕ್ಕೆ ಬೇಕಾಗಿರ್ತಕ್ಕಂಥ ಸಾಕ್ಷ್ಯಗಳು ಒದಗಿಸುವಲ್ಲಿ ವಿಫಲ ಆಗಿದೆ ಹೊರತು ಇವನು ನಿರಪರಾಧಿ ಅಂತ ಹೇಳಲಿಕ್ಕೆ ಯಾವ ಆಧಾರನೂ ಇಲ್ಲ. ಸೊ ದಟ್ ಈಸ್ ವಾಟ್